ಸೊ ನಾವು ವಿ ಹ್ಯಾವ್ ಟು ಟಾಕ್ ಅಬೌಟ್ ಯುವರ್ ಅವಾರ್ಡ್ಸ್. ನಿಮಗೆ ಇಷ್ಟೊಂದು ಅವಾರ್ಡ್ಸ್ ಬಂದಿದೆ. ಸೊ ಒಂದು ರೆಕಗ್ನಿಷನ್ಸ್, ಅದು ಇಟ್ಸ್ ನಾಟ್ ಈಸಿ. ಅದು ಪರ್ಟಿಕ್ಯುಲರ್ ಆಗಿ ನಿಮ್ ಸಾಧನೆ ನೋಡಿ ಗುರುತಿಸಿ ಕೊಟ್ಟಿರೋ ಅಂತದ್ದು. ಸೊ ಅವಾರ್ಡ್ಸ್ ಬಗ್ಗೆ ಹೇಳಿ. ಓಕೆ, ಸೊ ನಾನ್ ಹೇಳ್ದಂಗೆ ನಾನ್ ಜಾಸ್ತಿ ಕಾಸ್ ರೈಟ್ ಗಳನ್ನ ಜಾಸ್ತಿ ಮಾಡ್ತೀನಿ. ಏನಾದ್ರು ಸಮಾಜಕ್ಕೆ ಇಂಪ್ಯಾಕ್ಟ್ ಮಾಡಬೇಕು. ನೀವ್ ಒಂದ್ ಹೇಳಿ ಕಾಸ್ ಸೆಕ್ಷುವಲ್ ಸ್ಟಾಪ್ ಸೆಕ್ಷುವಲ್ ವೈಲೆನ್ಸ್ ಅಂತ. ಮತ್ತೆ ಯಾವ್ದು ಕಾಸಸ್ ಮಾಡಿದ್ರಿ? ಓಕೆ, ನಾನು ಫಸ್ಟ್ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದು ಮಹಿಳೆಯರ ಭಯಮುಕ್ತ ಕರ್ನಾಟಕ ಅಂತ ಹೇಳಿ. 31 ಡಿಸ್ಟ್ರಿಕ್ಟ್ಸ್ 34 ಡೇಸ್ ಅಲ್ಲಿ 4 ಜನ ಮಹಿಳೆಯರು ಸೇರ್ಕೊಂಡು ಇಡೀ ಕರ್ನಾಟಕದಲ್ಲಿರೋ ಎಲ್ಲಾ ಡಿಸ್ಟ್ರಿಕ್ಟ್ ಗಳಿಗೆ ವಿಸಿಟ್ ಮಾಡಿ ಒಂದು ಅವೇರ್ನೆಸ್ ನ ಕೊಟ್ಟು ಅಲ್ಲೂ ಸ್ಕೂಲು ಕಾಲೇಜು ಗಾರ್ಮೆಂಟ್ಸ್ ನ ಮೀಟ್ ಮಾಡಿ ಮಹಿಳೆಯರು 12 ಗಂಟೆ ಮೇಲೆ ಓಡಾಡಿದ್ರು ಕರ್ನಾಟಕ ಸ್ವಚ್ಛಂದವಾಗಿದೆ, ಸೇಫ್ ಆಗಿದೆ ಅಂತ ನಾವು ಪ್ರೂವ್ ಮಾಡ್ಬೇಕಾಗಿತ್ತು. ಗಾಂಧೀಜಿ ಹೇಳಿದಾರಲ್ಲ 12 ಗಂಟೆ ಮೇಲೆ ಹೆಣ್ಮಕ್ಳು ಹೋದ್ರೆ ಸ್ವತಂತ್ರ ಸಿಕ್ಕಿದೆ ಅಂತ. ಸ್ವತಂತ್ರ ಸಿಕ್ಕಿದೆ, ಆದ್ರೆ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು, ರಾಂಗ್ ಆಗಿ ಯುಟಿಲೈಸ್ ಮಾಡ್ಕೊಬಾರ್ದು. 2 ಗಂಟೆ 3 ಗಂಟೆಲೆಲ್ಲ ಬೈಕ್ ಓಡಿಸಿದೀವಿ, ನಮ್ಗೆ ಯಾವ್ದೇ ರೀತಿ ಏನು ಪ್ರಾಬ್ಲಮ್ ಆಗಿಲ್ಲ. ಗಾಡಿಗಳು ಬ್ರೇಕ್ ಡೌನ್ ಆದಾಗ್ಲೂ ನಮಗೆ ಲಾರಿ ಡ್ರೈವರ್ಸ್ ಗಳು ಬಹಳ ಸಹಾಯ ಮಾಡಿದ್ರು. ನಮಗೆ ನೈಟ್ ಏನು ಕೆಟ್ಟ ಇಂಟೆನ್ಷನ್ ಇರಲ್ಲ. ನಾವು ಸಮಾಜನ ಹೆಂಗ್ ನೋಡ್ತೀವಿ, ಸಮಾಜ ಹಂಗ್ ನೋಡುತ್ತೆ. ಸೊ ಇದೊಂದು ದೊಡ್ಡ ಇಂಪ್ಯಾಕ್ಟ್ ಆಗಿತ್ತು. ಬಟ್ ನೀವ್ ಹಿಂಗ್ ಅಂತೀರಾ, ನೀವ್ ಹಿಂಗ್ ಅಂತೀರಾ, ನನ್ಗೇನೇನೆ ನಾವು ನೈಟ್ ನಾನು ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದಾಗ ನಿಮ್ಗೆ ನೀವ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಇಟ್ಸ್ ಗುಡ್. ಯಾರು ಎಕ್ಸ್ಪೀರಿಯನ್ಸ್ ಮಾಡಬಾರ್ದು. ಬಟ್ ನಾವ್ ಕೆಲವೊಂದ್ಸಲ ಎಕ್ಸ್ಪೀರಿಯನ್ಸ್ ನೀವು ರೋಡ್ ಅಲ್ಲಿ ಮಧ್ಯರಾತ್ರಿ ನಾವು ಜಸ್ಟ್ ಒಂದು ಅಂಡರ್ ಬ್ರಿಡ್ಜ್ ಪಾಸ್ ಮಾಡಿ ಹೋಗ್ತಾ ಇರ್ತೀವಿ ಗೊತ್ತಾ. ಹೋಗ್ತಾ ಇರುವಾಗ ಜನ ಇಲ್ಲ ಅಂತಂದ್ರೆ ಕತ್ಲು ಭಯ ಆಗೇ ಆಗುತ್ತೆ. ಆಕ್ಚುಲಿ ಐ ಡೋಂಟ್ ಥಿಂಕ್ ಅಷ್ಟ್ ಸೇಫ್ ಇದೆ ಅಂತ ನನಗ್ ಅನ್ಸೋದಿಲ್ಲ. ಐ ಡಿಫರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆಲ್ಲ ಒಳ್ಳೆಯವ್ರು ಸಿಕ್ಕಿದ್ದಾರೆ, ಇಟ್ಸ್ ಗುಡ್. ಹಂಗೆ ಇರ್ಬೇಕು, ಅದೇ ತರ ಇರ್ಬೇಕು ಅದು ನಾರ್ಮಲ್ ಆಗಿ. ಬಟ್ ಐ ಡೋಂಟ್, ನನ್ಗೂ ಈಗ್ಲೂ ಬಿಕಾಸ್ ನಾನ್ ರಾತ್ರಿ ಎಲ್ಲ ಕ್ಯಾಬಲ್ಲಿ ಓಡಾಡ್ತೀನಿ. ನಾನ್ ಕ್ಯಾಬಲ್ಲಿ ಓಡಾಡುವಾಗ ನನ್ ಬ್ಯಾಗಲ್ಲಿ ಎನಿ ಟೈಮ್ ಒಂದ್ ಚಾಕು ಇರೋದು, ಒಂದು ಖಾರದ ಪುಡಿ ಇಟ್ಕೊಂಡಿರ್ತಿದ್ದೆ. ಎನಿ ಟೈಮ್ ನಾನು ಇಟ್ಕೊಂಡೇ ಓಡಾಡ್ತಾ ಇರ್ತಿದ್ದೆ. ಆಮೇಲೆ ಸುಮ್ನೆ ನಾನು ಹಿಂಗೆ ಲೇಟ್ 12 ಆಗಿರೋದು, ನಾ ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳ ಸುಮ್ನೆ ಒಂದ್ ಸೇಫ್ಟಿ. ನಾನು ಅಷ್ಟು ಫ್ರೀ ಆಗ. ಆಮೇಲೆ ಫೋನ್ ಇಲ್ಲ ಅಂತಂದ್ರು ಫೋನ್ ಇಟ್ಕೊಂಡು ಹೊರಟಿದೀನಿ, ಇಲ್ಲಿ ಬರ್ತಾ ಇದ್ದೀನಿ, ಇಲ್ಲಿದ್ದೀನಿ. ಈಗ್ಲೂ ನಾವ್ ಮಾಡಿದೀವಿ, ನಾವ್ ಮಾಡಿದೀವಿ. ನನ್ ಪರ್ಸಲ್ ಎನಿ ಟೈಮ್ ನಾನು ಇಲ್ಲಿಂದ ಶೂಟ್ ಮುಗಿಸ್ಕೊಂಡು ಹೋಗೋ ಒಂದ್ ಸಣ್ಣ, ಅದು ಚಾಕು ಏನಕ್ಕೆ ಇರೋದು, ಫ್ರೂಟ್ ಕಟ್ ಮಾಡೋದಕ್ಕೆ ಫ್ರೂಟ್ ಅನ್ನೋ ತರ ಇರೋದು. ಒಂದ್ ಪೆಪ್ಪರ್ ಸ್ಪ್ರೇ ಎಲ್ಲ ಅಷ್ಟೊಂದ್ ನಾನು ಹೋಗಿ ಪೆಪ್ಪರ್ ಸ್ಪ್ರೇ, ಒಂದ್ ಖಾರದ ಪುಡಿದು ಒಂದ್ ಸಣ್ಣ ಪ್ಯಾಕೆಟ್ ಇದ್ದೇ ಇರೋದು ನನ್ನ ಹತ್ರ ಯಾವಾಗ್ಲೂ. ಯಾಕೆ ನಾನು ಹೆಬ್ಬಾಳಲ್ಲಿ ಹೋಗ್ತಾ ಇದ್ದೆ. ನಾನು ಎಕ್ಸ್ಪೀರಿಯನ್ಸ್ ಅಕ್ಕಪಕ್ಕ ಹೋಗುವಾಗ ಯಾರು ಇಲ್ಲ ಅಂದ್ರೆ ಭಯ ಆಗ್ತಾ ಇರ್ಲಿಲ್ಲ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಆ ಭಯನ. ಹಿಂಗ್ ಹೋಗ್ತಾ ಈಗ ಒಬ್ಳೆ, ಯಾರು ಇಲ್ಲ, ಎದುರುಗಡೆ ಯಾರೋ ಒಬ್ಬ ಬರ್ತಾನೆ, ಕುಡ್ದಿದಾನೋ ಅವ್ನು ಕುಡ್ದಿಲ್ವೋ ಏನೋ, ನನ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಬಟ್ ಭಯ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ನಾನು. ಅವ್ನು ಹಿಂಗ್ ಬರ್ತಿದ್ದಾನೆ ಅಂದ್ರೆ ಅವ್ನು ಹಿಂಗ್ ಪಕ್ಕದಲ್ಲಿ ಹಿಂಗ್ ಪಾಸ್ ಆಗ ಹೋಗೋ ತನಕ ಅದೊಂಥರ ಹಿಂಗ್ ಡವ 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 ಬಿಕಾಸ್ ಆ ತರದ್ ಬೇರೆ ಕಡೆನೂ ನೋಡೋ, ಒಂಚೂರು ಹಿಂಗ್ ಟೀಸ್ ಮಾಡೋ ಹಿಂಗ್ ಬಂದ್ಬಿಡೋದು, ಅಥವಾ ಒಂದ್ ಗ್ರೂಪ್ ಇದ್ದು ಹಿಂಗಿದೀರಾ ಅಂತ ಹೇಳಂದ್ರೆ ಅಲ್ಲೇ ಹಿಂಗ್ ಮಾಡೋದು. ಅಂದ್ರೆ ಆ ತರನು ಇದಾರೆ, ಇಲ್ಲ ಅಂತ ಹೇಳಕ್ಕೆ ಇಲ್ಲ ಅಂತಲ್ಲ, 10-20% ಇದಾರೆ. ಬೋತ್ ಅಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲೂ ಹಿಂಗೂನು ಇದಾರೆ ಅಂತ ನಾನ್ ಹೇಳ್ದೆ. ನಂಗೆ ನೆನ್ಪಾಯ್ತು ಇದಂತೂ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಫಿಯರ್ ಅಂತ ಹೇಳಿ. ಸೊ ಅಂದ್ರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಓಕೆ, ಸಮುದ್ರ ಸೆಕೆಂಡ್ ಕಾಸ್ ಮಾಡಿದ್ದು ಸಮುದ್ರ ಜೀವಿಗಳನ್ನ ಉಳಿಸಿ ಅಂತ ಹೇಳಿ ಎಲ್ಲಾ ಕರ್ನಾಟಕ ಬೀಚಸ್ ಎಲ್ಲರೂ ಪ್ಲಾಸ್ಟಿಕ್ ಡ್ರೈವ್ ನ ಕ್ಲೀನ್ ಮಾಡಿ ಒಂದು ಅವೇರ್ನೆಸ್ ನ ಮೂಡಿಸಬೇಕಾಗಿತ್ತು. ಯಾಕಂದ್ರೆ 90% ಆಫ್ ದ ಆಕ್ಸಿಜನ್ ನಮ್ಗೆ ಸಮುದ್ರದಿಂದ ಬರ್ತಾ ಇದೆ. ಇಲ್ಲಿ ಬೆಂಗಳೂರಿಂದ ಅಥವಾ ಚಿಕ್ಕಮಂಗ್ಳೂರಿಂದ ಎಲ್ಲ ಟ್ರಿಪ್ ಹೋಗಿ ಮಂಗಳೂರಲ್ಲಿ ಕುತ್ಕೋತಾರೆ, ಇಲ್ಲ ಬೇರೆ ಸ್ಟೇಟ್ ಗಳಿಂದ ಬಂದು ಇಲ್ಲಿ ಕುತ್ಕೋತಾರೆ. ತಿಂದಿದ್ದು ಉಣ್ಣಿದ್ದು ಎಲ್ಲ ಅಲ್ಲೇ ಬಿಸಾಕ್ ಹೋಗ್ತಾರೆ. ಅಟ್ಲೀಸ್ಟ್ ಸ್ವಲ್ಪ ಸೆನ್ಸ್ ಇರ್ಬೇಕು. ಡಸ್ಟ್ಬಿನ್ ಇದ್ರು ಕೆಲವು ಜನ ಯುಟಿಲೈಸ್ ಮಾಡ್ಕೊಂತಿಲ್ಲ. ಒಂದು ಸ್ಮಾಲ್ ಸ್ಟೆಪ್ ದೊಡ್ಡ ಬದಲಾವಣೆನ ತರಬಹುದು ಅನ್ನೋ ಒಂದು ಕಾಸ್ ಅಲ್ಲಿ. ಒಂದ್ಸತಿ ಹ್ಯೂಮನ್ ಕೈಂಡ್ ಮಾಡಿದ್ರೆ ಒಂದ್ಸತಿ ಪ್ರಕೃತಿಗೆ ಮಾಡ್ತಾ ಇರ್ತೀವಿ ನಾವು. ಸೊ ಇದೊಂದು ಅವೇರ್ನೆಸ್ ಮಾಡಿದ್ವಿ. ಎರಡು ಒಟ್ಟಿಗೆ ಇದ್ರೇನೆ ನಾವ್ ಬ್ಯಾಲೆನ್ಸ್ ಇಲ್ಲ ಅದು. ಸೊ ಅದನ್ನ ಒಂದು ಕಾಸ್ ರೈಡ್ ಮಾಡಿದ್ವಿ. ಮುರುಡೇಶ್ವರ ಬೀಚ್ ಅಲ್ಲಂತೂ ಅಲ್ಲಲ್ಲೇ ಕೂತ್ಕೊಂಡು ಟಾಯ್ಲೆಟ್ ಮಾಡ್ತಾ ಇದ್ರು, ವಿಡಿಯೋ ಎಲ್ಲ ಮಾಡ್ಕೊಂಡು ಲೈವ್ ಅಲ್ಲಿ ತೋರ್ಸಿ ಅಲ್ಲಿ DC ಕಂಪ್ಲೇಂಟ್ ಮಾಡಿ. ಇವಾಗ ಏನೋ ಒಂದ್ ಸ್ವಲ್ಪ, ಯಾಕಂದ್ರೆ ಮುರುಡೇಶ್ವರ ಬೀಚ್ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಆಗೋಗಿದೆ, ಹೆವಿ ಪ್ಲಾಸ್ಟಿಕ್ ಆಗೋಗಿದೆ ಮುರುಡೇಶ್ವರ ಬೀಚ್. ಮನ್ಸೇ ಬರ್ತಾ ಇಲ್ಲ, ಓವರ್ ಕ್ರೌಡೆಡ್. ಸೊ ಈ ತರ ಒಂದಷ್ಟು ವಿಚಾರಗಳನ್ನ ತಗೊಂಡ್ ಬಂದ್ವಿ. ಲಯನ್ಸ್ ಇಟ್ವಿ, ನೀವು ಹ್ಯಾಂಡ್ ಓವರ್ ಮಾಡ್ಕೊಂಡು ಬೀಚ್ ಕ್ಲೀನ್ ಮಾಡಿ ಅಂತ ಹೇಳಿರೋ ಪೊಲಿಟಿಕ್ಸ್ ಆಗಿರ್ಬೋದು ಅಥವಾ ಅವ್ರು ಯಾರು ಇರ್ಬೋದು DC ಗಳವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ವಿ. ಅದು ಸಕ್ಸಸ್ ಸ್ಟೋರಿ ಆಯ್ತು. ಆಮೇಲೆ ಇದು 3ನೇ ಕಾಸ್ ಬಂದು ಸ್ಟಾಪ್ ಸೆಕ್ಷುವಲ್ ವೈಲೆನ್ಸ್ ಅಂತ ಹೇಳಿ ನೇಪಾಳಿಗೆ ಫಸ್ಟ್ ಇಂಟರ್ನ್ಯಾಷನಲ್ ಮಾಡಿದಂಥದ್ದು. ಸೊ ಈ 3 ಕಾಸ್ ಏನ್ ಮಾಡಿದೀನಿ, ಈ 3ಕ್ಕೂ ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಬಂದಿದೆ. 3ಕ್ಕೂ ಬಂದಿದೆ. ನೇಪಾಳದು ನೆನ್ನೆ ಕನ್ಫರ್ಮೇಶನ್ ಬಂತು ನನಗೆ. ಸೊ ನೇಪಾಳದು ಸಕ್ಸಸ್ ಆಯ್ತು. ಆಮೇಲೆ ಒಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದೀನಿ. ಇದು ಬೀಚ್ ಕ್ಲೀನಿಂಗ್ ಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಬಂದಿದೆ ನನಗೆ.
ಇಂಪಾರ್ಟೆಂಟ್ ರೆಕಗ್ನೈಸೇಷನ್ ಇದು 3 Yes, ಹಾ, ಅವಾರ್ಡ್ಸ್ ತಗೊಂಡಿರೋದು. ಹ್ಮ್. ಆಮೇಲೆ ಕನ್ನಡದ ಬಗ್ಗೆ ಒಂದಷ್ಟು ಹೋರಾಟಗಳನ್ನ ಮಾಡಿದೀನಿ, ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಭಾಗವಹಿಸಿದೀನಿ. ಸೊ ಕನ್ನಡ ಸಂಘಗಳಿಂದ ಏನಿದೆ ಅಲ್ಲಿಂದ ಒಂದಷ್ಟು ರೆಕಗ್ನೈಸೇಷನ್ಗಳು ಸಿಕ್ಕಿರುವಂತದ್ದು ನನಗೆ. ಕನ್ನಡ ವಿಚಾರಗಳು ಅಂತ ಬಂದಾಗ ಮುಂದೆ ನಿಲ್ತೀನಿ, ಹೋರಾಟಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧ, ಇದಕ್ಕೂ ಏನು ಶಾಂತಿಗೂ ಸಿದ್ಧ ಅಂತಾರಲ್ಲ, ಸಮರಕ್ಕೂ ಸಿದ್ಧ, ಶಾಂತಿಗೂ ಬದ್ಧ. ಬದ್ಧ, ಆ, ಆತರ ಕ್ಯಾರೆಕ್ಟರ್. ಹ್ಮ್. ಸೊ ನಮ್ ಕರ್ನಾಟಕ ಬಾವುಟಲ್ಲಿ ಹೆಂಗೆ ಕೆಂಪು ಹಳದಿ ಇದೆ, ಎಲ್ಲದಕ್ಕೂ ರೆಡಿ. ನೀವೆಲ್ಲ ಹೋದ್ ಕಡೆ ಎಲ್ಲ ಫ್ಲಾಗ್ ಇಟ್ಕೊಂಡೇ ಇದನ್ ಮಾಡಿರೋದು. ಕನ್ನಡ ಅಲ್ಲಿ ಕನ್ನಡ. ಪಟ್ಟ ಕನ್ನಡತಿ, ಹ್ಮ್. ಕನ್ನಡ ಅಂತ ಬಂದ್ರೆ ಹ್ಮ್. ಏನು ನೋಡಲ್ಲ ನಾನು, ಈ ತಲೆನೇ ಹೊಡೆದ್ ಬಿಡ್ತೀನಿ ನಾನು. ಆತರ ನಾನು ಕರ್ನಾಟಕ, ಕನ್ನಡ, ಕಾವೇರಿ ನೀರು ಅಂತ ವಿಷಯಗಳು ಬಂದ್ರೆ ನಾನು ವಾಯ್ಸ್ ರೇಸ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ಅದು ನಮ್ಮ ಹಕ್ಕು, ಪ್ರತಿಯೊಬ್ಬರ ಹಕ್ಕು. ಮಾಡ್ಬೇಕು, ಮಾತಾಡ್ಬೇಕು. ಇಲ್ಲ ಅಂದ್ರೆ ಬೇರೆಯವ್ರು ಬಂದು ಇಲ್ಲಿ ಜಾಂಡ ಊರ್ತಾರೆ, ನಮ್ಮನ್ನ ಒಡೆದ್ ಆಚೆ ಹಾಕ್ತಾರೆ. ಇದು ಫ್ಯಾಕ್ಟ್ ನಡೆಯುತ್ತೆ. ನಾವು ಗಟ್ಟಿ ಆಗ್ಬೇಕು ಬೇಸ್ ಇಲ್ಲಿರೋರ್ದು. ರೆಬಲ್ಸ್ ಏನಲ್ಲ, ನಮ್ ಹಕ್ಕು ಅಂತ ಹೇಳಿ ನಾನು ಇದಕ್ಕೆ ಸೇವೆ ಮಾಡ್ತಾ ಇದೀನಿ ಅಷ್ಟೇ. ಮನ್ಸಲ್ಲಿ ಕೆಟ್ಟ ಭಾವನೆ ಅಂತೂ ಇಲ್ಲ. ಒಂದು ಗುಡ್ ಕಾಸ್ ಅಲ್ಲಿ ಮಾಡ್ತಾ ಅಷ್ಟೇ, ಇರೋದು ಯಾವಾಗ. ಅಷ್ಟೇ. ಎಲ್ರು ಬರೀ ನಾವು ನಮ್ದು ಅಂತ ಯೋಚನೆ ಮಾಡುವಾಗ ನೀವು ಒಂದ್ ಬಿಯಾಂಡ್ ಬಿಟ್ಟು ಯೋಚನೆ ಮಾಡಿ ಮಾಡ್ತಾ ಇದ್ದೀರಾ ಕಾಸ್ಗೋಸ್ಕರ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅವಾರ್ಡ್ಸ್ ಗೋಸ್ಕರ. ಇನ್ನು ಸುಮಾರು ಈ ತರ ಹಲವಾರು ಅವಾರ್ಡ್ಸ್ ಬರ್ಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ ಹೆಲ್ತ್ ಸೇಫ್ ಆಗಿ ರೈಡ್ ಮಾಡಿ ಯಾವಾಗ್ಲೂ. ಸೇಫ್ಟಿ ಫಸ್ಟ್. ಓಕೆನಾ? ಎಲ್ಲಾರು ಪ್ರಪಂಚದ ಯಾವ ಮೂಲೆಗಾದ್ರೂ ಹೋಗ್ ಬನ್ನಿ ಬೈಕ್ ಅಲ್ಲಿ, ಬಟ್ ಸೇಫ್ಟಿ, ಬಿ ಸೇಫ್. ಓಕೆ, ಬಿ ಹೆಲ್ದಿ, ಬಿ ಹ್ಯಾಪಿ.